IPL ಬಂದ್ 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 ಕ್ರಿಕೆಟ್ ಪ್ರಿಯರಿಗೆ ಬಿಗ್ ಶಾಕ್ ಫಿಕ್ಸ್. IPL 2026ರ ಸೀಸನ್ ತಾತ್ಕಾಲಿಕವಾಗಿ ಸ್ಥಗಿತ ಮಾಡಿ. ಕ್ರಿಕೆಟ್ ಪ್ರಿಯರಿಗೆ ಬಿಗ್ ಶಾಕ್ ಇದು. IPL 2026 ಸೀಸನ್ ತಾತ್ಕಾಲಿಕವಾಗಿ ಬಂದ್ ಮಾಡಿ ಮೋದಿ ಸರ್ಕಾರದ ಮೇಲೆ ಹೆಚ್ಚುತ್ತಾ ಇದೆ ರಾಜಕೀಯದ ಒತ್ತಡ. ಯುದ್ಧದ ಕಾರಣ ದೇಶದಲ್ಲಿ ತೈಲ ಬಿಕ್ಕಟ್ಟು ಉದ್ಭವ ಸಾಧ್ಯತೆ ಇದೆ. ಮಿತವ್ಯಯಕ್ಕೆ ಮೋದಿ ಕರೆಯನ್ನ ನೀಡಿದ್ದಾರೆ. ಇದನ್ನೇ ನೆಪ ಮಾಡಿಕೊಂಡಿರುವಂತಹ ಕಾಂಗ್ರೆಸ್ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಂಚಲನ ಮೂಡಿಸಿದ ಬಘೇಲ್ ಟ್ವೀಟ್. ತಕ್ಷಣವೇ IPL ಬಂದ್ ಮಾಡುವಂತೆ ಪ್ರಧಾನಿ ಮೋದಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸ್ಟೇಡಿಯಂಗೆ ಸಾವಿರಾರು ಜನ ಪ್ರಯಾಣಿಸ್ತಾರೆ, ಇದರಿಂದ ಅಪಾರ ಇಂಧನ ಖರ್ಚಾಗುತ್ತೆ. ವಿದೇಶಿ ಆಟಗಾರರಿಗೆ ಡಾಲರ್ ಲೆಕ್ಕದಲ್ಲಿ ಸಂಭಾವನೆಯಿಂದಲೂ ನಮಗೆ ಹೊಡೆತ ಬೀಳ್ತಾ ಇದೆ. IPL ಟೂರ್ನಿ ಇದ್ರೆ ಬೆಟ್ಟಿಂಗ್ ಕೂಡ ಹೆಚ್ಚಾಗುತ್ತೆ, ಇದಕ್ಕೆ ಕಡಿವಾಣ ಹಾಕಿ ಅಂತ ಮೋದಿ ಉದ್ದೇಶಿಸಿ ಛತ್ತೀಸ್ಗಢ ಮಾಜಿ ಸಿಎಂ ಭೂಪೇಶ್ ಅವರು ಟ್ವೀಟ್ ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿದೆ ಕಾಂಗ್ರೆಸ್ ನಾಯಕನ ಟ್ವೀಟ್. ಇದೀಗ IPL ಬಂದ್ 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 ಆಗುತ್ತಾ? ಕ್ರಿಕೆಟ್ ಪ್ರಿಯರಿಗೆ ಬಿಗ್ ಶಾಕಿಂಗ್ ಫಿಕ್ಸ್. IPL 2026 ಸೀಸನ್ ಅನ್ನ ತಾತ್ಕಾಲಿಕವಾಗಿ ಸ್ಥಗಿತ ಮಾಡಿ ಮೋದಿ ಸರ್ಕಾರದ ಮೇಲೆ ಈಗ ಒತ್ತಡವನ್ನ ಹೇರ್ತಾ ಇರುವಂಥದ್ದು. ಯುದ್ಧದ ಕಾರಣ ದೇಶದಲ್ಲಿ ತೈಲ ಬಿಕ್ಕಟ್ಟು ಉದ್ಭವವಾಗುವ ಸಾಧ್ಯತೆ ಇದೆ. ಮಿತವ್ಯಯಕ್ಕೆ ಮೋದಿ ಕರೆಯನ್ನ ನೀಡಿದ್ರು. ಇದನ್ನೇ ನೆಪ ಮಾಡಿಕೊಂಡಿರುವಂತಹ ಕಾಂಗ್ರೆಸ್ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಂಚಲನ ಮೂಡಿಸಿದ್ದಾರೆ. ಬಘೇಲ್ ಅವರ ಟ್ವೀಟ್. ತಕ್ಷಣವೇ IPL ಬಂದ್ ಮಾಡುವಂತೆ ಪ್ರಧಾನಿ ಮೋದಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸ್ಟೇಡಿಯಂಗೆ ಸಾವಿರಾರು ಜನ ಬರ್ತಾರೆ, ಇಂಧನ ಅಪಾರ ಪ್ರಮಾಣದಲ್ಲಿ ಖರ್ಚಾಗುತ್ತೆ. ವಿದೇಶಿ ಆಟಗಾರರಿಗೆ ನಾವು ಡಾಲರ್ಸ್ ಲೆಕ್ಕದಲ್ಲಿ ಸಂಭಾವನೆ ಕೊಡ್ತೀವಿ, ಅದಕ್ಕೂ ಕೂಡ ನಮಗೆ ಹೊಡೆತ ಆಗಿರುವಂಥದ್ದು ಭಾರತ ದೇಶಕ್ಕೆ ಅಂತ ಅವರು ಟ್ವೀಟ್ ಮಾಡಿದ್ದಾರೆ. ಮೋದಿ ಉದ್ದೇಶಿಸಿ ಛತ್ತೀಸ್ಗಢ ಮಾಜಿ ಸಿಎಂ ಭೂಪೇಶ್ ಬಘೇಲ್ ಅವರು ಟ್ವೀಟ್ ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿದೆ ಕಾಂಗ್ರೆಸ್ ಲೀಡರ್ನ ಈ ಒಂದು ಟ್ವೀಟ್. ಈಗಾಗಲೇ ಮೋದಿ ಕೂಡ ಮಿತವ್ಯಯ ಮಂತ್ರಕ್ಕೆ ಕರೆಯನ್ನ ನೀಡಿದ್ದಾರೆ ದೇಶದ ಜನರಲ್ಲಿ. IPL ಬ್ಯಾನ್ಗೆ ಫುಲ್ ಡಿಮ್ಯಾಂಡ್ ಹೆಚ್ಚಾಗಿದೆ. ಬಘೇಲ್ ವರಸಿಯನ್ನ ಸಮರ್ಥಿಸಿಕೊಂಡಿದ್ದಾರೆ ನೆಟ್ಟಿಗರು. ಮೋದಿ ಬರೇ ಹೇಳಿದ್ರೆ ಆಗಲ್ಲ, ಮಿತವ್ಯಯ ಮಂತ್ರವನ್ನ ಪಾಲಿಸಿ. ಆದ್ರೆ IPL ಬಂದ್ ಡಿಮ್ಯಾಂಡ್ಗೆ ಸ್ಪಂದಿಸದ ಮೋದಿ ಸರ್ಕಾರ. ಅತ್ತ BCCI IPL ಆಡಳಿತ ಮಂಡಳಿ ಕೂಡ ಸ್ಪಂದಿಸ್ತಾ ಇಲ್ಲ. IPL ಟೂರ್ನಿ ಮುಗಿಯಲು 2 ವಾರ ಮಾತ್ರ ಬಾಕಿ ಇದೆ. ಇಂಥ ಹೊತ್ತಿನಲ್ಲಿ IPL ಸಸ್ಪೆಂಡ್ ಮಾಡಿದ್ರೆ ದೊಡ್ಡ ಮಟ್ಟದ ನಷ್ಟ ಆಗುತ್ತೆ. ಪ್ರಸಾರ ಹಕ್ಕು, ಸ್ಪಾನ್ಸರ್ಶಿಪ್, ಟಿಕೆಟ್ ಆದಾಯಕ್ಕೆ ದೊಡ್ಡ ಹೊಡೆತ ಬೀಳುತ್ತೆ. ಫ್ರಾಂಚೈಸಿ ವ್ಯಾಪಾರಗಳಿಗೆ ಹೊಡೆತ ಬೀಳಲಿದೆ ಎಂಬ ಲೆಕ್ಕಾಚಾರ ಹಾಕ್ತಾ ಇರುವಂಥದ್ದು. ಏನ್ ಮಾಡುತ್ತೆ ಮೋದಿ ಸರ್ಕಾರ? IPL ಬ್ಯಾನ್ ಏನಾದ್ರೂ ಮಾಡುತ್ತಾ? IPL ಬ್ಯಾನ್ಗೆ ಇದೀಗ ಫುಲ್ ಡಿಮ್ಯಾಂಡ್ ಬಂದಿರುವಂಥದ್ದು. ಬಘೇಲ್ ವರಸಿಯನ್ನ ಸಮರ್ಥಿಸಿಕೊಂಡಿದ್ದಾರೆ ನೆಟ್ಟಿಗರು. IPL ಬಂದ್ ಡಿಮ್ಯಾಂಡ್ಗೆ ಸ್ಪಂದಿಸದ ಮೋದಿ ಸರ್ಕಾರ. ಅತ್ತ BCCI IPL ಆಡಳಿತ ಮಂಡಳಿ ಕೂಡ ಸ್ಪಂದಿಸ್ತಾ ಇಲ್ಲ. IPL ಟೂರ್ನಿ ಮುಗಿಯಲು ಇನ್ನು 2 ವಾರ ಬಾಕಿ ಇದೆ. ಇಂಥ ಹೊತ್ತಿನಲ್ಲಿ IPL ಸಸ್ಪೆಂಡ್ ಮಾಡಿದ್ರೆ ದೊಡ್ಡ ಮಟ್ಟದ ನಷ್ಟ ಎದುರಾಗೋದು ಭಾರತಕ್ಕೆ. ಪ್ರಸಾರ ಹಕ್ಕಾಗಿರ್ಬೋದು, ಹಾಗೆ ಸ್ಪಾನ್ಸರ್ಶಿಪ್ ಆಗಿರ್ಬೋದು, ಟಿಕೆಟ್ ಆದಾಯಕ್ಕೆ ಹೊಡೆತ ಬೀಳುತ್ತೆ. ಫ್ರಾಂಚೈಸಿ ವ್ಯಾಪಾರಿಗಳಿಗೆ ಹೊಡೆತ ಬೀಳುತ್ತೆ ಎಂಬ ಲೆಕ್ಕಾಚಾರವನ್ನು ಹಾಕ್ಲಾಗ್ತಾ ಇದೆ. ಏನ್ ಮಾಡುತ್ತೆ ಹಾಗಿದ್ರೆ ಮೋದಿ ಸರ್ಕಾರ? IPL ಬ್ಯಾನ್ ಮಾಡುತ್ತಾ ಅಥವಾ ಹೇಗೆ? ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿರುವಂಥದ್ದು. ಇದೀಗ IPL ಬ್ಯಾನ್ಗೆ ಫುಲ್ ಡಿಮ್ಯಾಂಡ್ ಇದೆ. ಬಘೇಲ್ ಅವರ ವರಸೆಯನ್ನ ಸಮರ್ಥಿಸಿಕೊಂಡಿದ್ದಾರೆ ನೆಟ್ಟಿಗರು. ಮೋದಿ ಬರೇ ಮಾತ್ನಲ್ಲಿ ಹೇಳಿದ್ರೆ ಆಗಲ್ಲ, ಮಿತವ್ಯಯ ಮಂತ್ರ ಪಾಲಿಸಬೇಕು ಎನ್ನುವಂತಹ ಕೂಗು ಈಗ ಕೇಳಿ ಬರ್ತಾ ಇದೆ.